ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ಈ ವಾರದ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಿಫ್ಟಿನ ಅನಾಲಿಸ್ ಮಾಡೋಣ. ಇದು ನಿಫ್ಟಿಯ ಡೈಲಿ ಚಾರ್ಟ್. ಕಳೆದ ಬಾರಿ ನಾನು ಹೇಳಿದೆ ನಿಫ್ಟಿ ಒಂದು ಚಾನಲ್ನಲ್ಲಿ ಟ್ರೇಡ್ ಮಾಡ್ತಿದೆ ಅಂತ. ಹಾಗೆ ನೀವು ನೋಡೋದಾದರೆ ನಿಫ್ಟಿ ತನ್ನ ಕಳೆದ ರೆಸಿಸ್ಟೆನ್ಸ್ ಏನಿತ್ತು ಅಂದರೆ 22,780 ರೆಸಿಸ್ಟೆನ್ಸ್ ಏನಿತ್ತು, ಆ ರೆಸಿಸ್ಟೆನ್ಸ್ನ ಈ ಬಾರಿ ಬ್ರೇಕ್ಔಟ್ ಮಾಡಿ ಉತ್ತಮವಾದ ಕ್ಲೋಸ್ ಕೊಟ್ಟಿದೆ. ಸೊ ಕರೆಂಟ್ ಸಿಚುವೇಶನ್ ಏನಾಗ್ಬೋದು ಅಂತ ಹೇಳೋದಾದರೆ, ಕರೆಂಟ್ಲಿ ನಿಫ್ಟಿ ಎಲ್ಲಿವರೆಗೂ ಈ ಸಪೋರ್ಟನ್ನು ಹೋಲ್ಡ್ ಮಾಡುತ್ತೋ ಅಲ್ಲಿವರೆಗೂ ಇದಕ್ಕೆ ಮುಂದೆ ಅಪ್ಸೈಡ್ ಹೋಗೋ ಚಾನ್ಸಸ್ ಹೆಚ್ಚಿದೆ. ಒಂದು ವೇಳೆ ಈ ಸಪೋರ್ಟನ್ನು ಏನಾದರೂ ಕಳಿಸ್ಕೊಂಡು ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಈ ಲೆವೆಲ್ಸ್ ಕೆಳಗಡೆ ಏನಾದರೂ ಕ್ಲೋಸ್ ಆಯಿತು ಅಂದರೆ ಇಲ್ಲಿಂದ ನಾವು ಬೇರಿಷ್ನೆಸ್ ನೋಡೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಫ್ಟಿ ಈ ಸಪೋರ್ಟ್ ಝೋನ್ ಏನಿದೆ, ಈ ಸಪೋರ್ಟ್ ಝೋನ್ನ ಹೋಲ್ಡ್ ಮಾಡಿದಷ್ಟು ಇಲ್ಲಿಂದ ಮುಂದೆ ಅಪ್ಸೈಡ್ ರ್ಯಾಲಿ ಸಿಗುವ ಸಾಧ್ಯತೆ ಇದೆ. ಸೊ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ವೇಳೆ ಈ ಲೆವೆಲ್ಸ್ ಹೋಲ್ಡ್ ಮಾಡಿದ್ರೆ ಅನ್ನೋದಾದರೆ, ಇಲ್ಲಿಂದ ಬರೋಬ್ಬರಿ ಒಂದು 600ರಿಂದ 800 ಪಾಯಿಂಟ್ ರ್ಯಾಲಿ ಕೊಡುವ ಸಾಧ್ಯತೆ ಉಂಟು ಅಪ್ಸೈಡು. ಎಲ್ಲಿವರೆಗೂ ಈ ಸಪೋರ್ಟ್ನ ಹೋಲ್ಡ್ ಮಾಡುತ್ತೋ ಅಲ್ಲಿವರೆಗೂ ಈ ಅಪ್ಸೈಡ್ ರ್ಯಾಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ಬನ್ನಿ ಈಗ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಇದು ಕೂಡ ಒಂದು ಚಾನಲ್ನಲ್ಲೇ ಟ್ರೇಡ್ ಮಾಡ್ತಾ ಇದೆ. ನಾನು ಕಳೆದ ಬಾರಿ ಇದ್ರ ಬಗ್ಗೆನೂ ಹೇಳಿದೆ, ಎಲ್ಲಿವರೆಗೂ ಈ ಚಾನಲ್ ಲೋ ಬ್ರೇಕ್ ಆಗಲ್ವೋ ಅಲ್ಲಿವರೆಗೂ ಇದರಲ್ಲಿ ಬೇರಿಷ್ನೆಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ನಿಫ್ಟಿ ನೋಡಿದರೆ ಅದು ಆಲ್ಮೋಸ್ಟ್ ಚಾನಲ್ನ ಹೈ ಏನಿದೆ ಅಲ್ಲಿವರೆಗೂ ಕಂಪ್ಲೀಟ್ ಮಾಡಿದೆ. ಒಂದು ರ್ಯಾಲಿ ಏನಿತ್ತು ಆ ರ್ಯಾಲಿನ. ಬ್ಯಾಂಕ್ ನಿಫ್ಟಿಲಿ ಇನ್ನೂ ರ್ಯಾಲಿ ಪೂರ್ಣ ಆಗಿಲ್ಲ, ಇನ್ನೂ ಒಂದಷ್ಟು ಪೆಂಡಿಂಗ್ ಮೂಮೆಂಟ್ಸ್ ಬಾಕಿ ಇರೋದ್ರಿಂದ ಇದರಲ್ಲಿ ಕೂಡ ಒಂದಷ್ಟು ಮೂಮೆಂಟ್ಸ್ ಅಪ್ಸೈಡ್ ನಾವು ಎಕ್ಸ್ಪೆಕ್ಟ್ ಮಾಡೋ ಸಾಧ್ಯತೆ. ಸೊ ನಾನು ನಿಮ್ಗೆ ಹೇಳಿದಾಗೆ ನಿಫ್ಟಿ ಸಪೋರ್ಟ್ ಹೋಲ್ಡ್ ಮಾಡಿ ಮುಂದೆ ಅಪ್ಸೈಡ್ ಕೊಟ್ಟರೆ ಅದಕ್ಕೆ ಫೇವರ್ ಆಗಿ ಬ್ಯಾಂಕ್ ನಿಫ್ಟಿ ಕೂಡ ತನ್ನ ಮೂಮೆಂಟ್ಸ್ನ ಅಪ್ಸೈಡ್ ಕೊಡುವ ಸಾಧ್ಯತೆ ಉಂಟು. ಸೊ ನಾವು ಈ ಬ್ಯಾಂಕ್ ನಿಫ್ಟಿಲಿ ನೆಕ್ಸ್ಟು ಈ ರೆಸಿಸ್ಟೆನ್ಸ್ ಝೋನ್ ಏನಿದೆ ಅಂದರೆ 50,000 ಏನು ಇಂಪಾರ್ಟೆಂಟ್ ಲೆವೆಲ್ ಇದೆ, ಇಲ್ಲಿವರೆಗೂ ಮತ್ತೊಂದು ರ್ಯಾಲಿ ಎಕ್ಸ್ಪೆಕ್ಟ್ ಮಾಡುವ ಸಾಧ್ಯತೆ ಉಂಟು ಇದರಲ್ಲಿ. ಓಕೆ, ಈಗ ಸ್ಟಾಕ್ಸ್ಗಳ ಬಗ್ಗೆ ನೋಡೋದಾದರೆ ಬನ್ನಿ ನಮ್ಮ ಮೊದಲೇ ಸ್ಟಾಕ್ ನೋಡೋಣ. ISGC ಹೆವಿ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ. ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಈ ಸ್ಟಾಕು ಒಂದು ಉತ್ತಮವಾದ ಬ್ರೇಕ್ಔಟ್ ಕೊಟ್ಟಿದೆ. ಅಂದರೆ ಇದೇನು ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿತ್ತು 1129 ಮತ್ತು 1189 ಏನಿತ್ತು, ಈ ರೆಸಿಸ್ಟೆನ್ಸ್ ಏನಿದೆ, ಈ ರೆಸಿಸ್ಟೆನ್ಸ್ ಮತ್ತು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಒಂದು ಉತ್ತಮವಾದ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ. ಸೊ ಈ ಸ್ಟಾಕಲ್ಲಿ ನಮ್ಮ ಎಂಟ್ರಿ ತೊಗೊಳ್ಳೋದಾದರೆ ಈ ಬುಲ್ಲಿಶ್ ಕ್ಯಾಂಡಲ್ ಹೈ ಏನಿದೆ ಅಂದರೆ 1200, ಇದರ ಮೇಲೆ ನಮ್ಮ ಎಂಟ್ರಿ ಆಗುತ್ತೆ. ಇಲ್ಲಿ ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ ಬಂದು ಈ ಸ್ವಿಂಗ್ ಲೋ ಅಂದರೆ 1090, ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಟಾರ್ಗೆಟ್ ಇದರಲ್ಲಿ ನಾವು ರೇಂಜ್ ಕ್ಯಾಲ್ಕುಲೇಟ್ ಮಾಡೋದಾದರೆ $1,500 ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಟಾರ್ಗೆಟು. ಓಕೆ, ಹಾಗೆ ನೀವು ಇದು ಅಬ್ಸರ್ವ್ ಮಾಡೋದಾದರೆ ಇದು ಒಂದು ಉತ್ತಮವಾದ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಕೂಡ ಕ್ರಿಯೇಟ್ ಮಾಡ್ತಾಯಿದೆ. ಇದು ಒನ್ ಆಫ್ ದಿ ಗುಡ್ ಫಾರ್ಮೇಷನ್ಸ್. ಓಕೆ, ಸೊ ಈ ಫಾರ್ಮೇಷನ್ನ ಬ್ರೇಕ್ಔಟ್ ಕೂಡ ಆಗಿರೋದ್ರಿಂದ ಸೊ ಇದರಲ್ಲಿ ಒಂದು ಒಳ್ಳೆ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡುವ ಸಾಧ್ಯತೆ ಉಂಟು. ಓಕೆ, ಈಗ ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋಣ ಬನ್ನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು. ನೀವು ಅಬ್ಸರ್ವ್ ಮಾಡೋದಾದರೆ ಸ್ಟೇಟ್ ಬ್ಯಾಂಕ್ ಬಂದು ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿತ್ತು ಅಂದರೆ 780 ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆಗಿ ಅಪ್ಪರ್ ಸೈಡಲ್ಲಿ ಒಂದು ಉತ್ತಮವಾದ ಕನ್ಸಲ್ಟೇಷನ್ಸ್ನ ಕ್ರಿಯೇಟ್ ಮಾಡ್ತು. ಸೊ ನಮಗೆ ಈ ಸ್ಟಾಕಲ್ಲಿ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಕೂಡ ನೋಡುವ ಸಾಧ್ಯತೆ ಉಂಟು. ನೀವು ಅಬ್ಸರ್ವ್ ಮಾಡೋದಾದರೆ ಸ್ಟಾಕು ಒಂದು ರ್ಯಾಲಿ ನಂತರ ಒಂದು ಚಿಕ್ಕ ಟ್ರಯಾಂಗಲ್ ಫಾರ್ಮೇಷನಲ್ಲಿ ಕನ್ಸಲ್ಟೇಷನ್ ಆಗ್ತಿದೆ. ಸೊ ಇದರಲ್ಲಿ ನಮ್ಮ ಎಂಟ್ರಿ ಎಲ್ಲಿ ಪಡೆಯಬಹುದು ಅಂದರೆ ಈ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಏನಿದೆ ಅಂದರೆ 835 ಏನಿದೆ ಐ, ಅದರ ಮೇಲ್ಗಡೆ ಏನಾದರೂ ಮೂವ್ಮೆಂಟ್ ಕೊಟ್ಟರೆ ಅಲ್ಲಿ ನಾವು ಎಂಟ್ರಿಯನ್ನು ತೊಗೋಬೋದು. ಸ್ಟಾಪ್ ಲಾಸ್ ಬಂದು ರೀಸೆಂಟ್ ಸ್ವಿಂಗ್ ಲೋ ಅಂದರೆ 793 ಅಥವಾ 790 ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಟಾರ್ಗೆಟ್ ಬಂದು ಇದರಲ್ಲಿ ಕೂಡ ರೇಂಜ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ 870 ನಾವು ಟಾರ್ಗೆಟ್ನ ಇದರಲ್ಲಿ ನೋಡ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಮೂವ್ ಆದರೆ ಬ್ಯಾಂಕ್ ಸ್ಟಾಕ್ಸ್ಗಳು ಕೂಡ ಮೂವ್ ಆಗೋ ಸಾಧ್ಯತೆ ಉಂಟು. ಸೊ ಇದ್ರ ಮೇಲೆ ಒಂದು ಕಣ್ಣಿಟ್ಟಿರಿ.
ಓಕೆ ಗೈಸ್, ಇವೆರಡು ಸ್ಟಾಕು ನನ್ನ ಮುಂದಿನ ವಾರದ ಟ್ರೇಡ್ಗಳಾಗಿದ್ದಾವೆ. ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.